ಅದಾದ್ಮೇಲೆ ಸೀಟ್ ಹಂಚಿಕೆ ಬಂದಾಗ ಫೋನೇ ಎತ್ತಲ್ಲ ಅನ್ನೋದನ್ನ ಅವರೇ ಹೇಳ್ತಾರೆ. ಅಂದ್ರೆ ಇಲ್ಟ್ರೀಟ್ ಕಾಂಗ್ರೆಸ್ ಕೂಡ ಮಾಡ್ತಾ ಇದೆ ಅವ್ರ ಜೊತೆಗಿರುವಂತ ರೆಹಮಾನ್ ನೋಡಿ, ಪ್ಲೇಯಿಂಗ್ ಟು ದ ಗ್ಯಾಲರಿ ಸುಲಭ. ಐಡಿಯಾಲಜಿ ಮತ್ತು ಈ ದೇಶದಲ್ಲಿ ರಾಷ್ಟ್ರೀಯ ಪಕ್ಷಗಳು ಭಾರತವನ್ನ ಒಪ್ಪಿಕೊಂಡ ಎಲ್ಲ ಪ್ರಜೆಗಳಿಗೆ ಅವರಿಗೆ ಹಕ್ಕುಗಳನ್ನ ರಕ್ಷಣೆ ಮಾಡುವಂತ, ರಕ್ಷಣೆಯನ್ನ ಕೊಡುವಂತ, ಸುರಕ್ಷಿತ ಭಾವವನ್ನ ಕೊಡುವಂತ ನಂಬಿಕೆ ಇಟ್ಟಿರ್ತಾರಲ್ವಾ. ಮುಸಲ್ಮಾನರನ್ನ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಭಾರತೀಯ ಪ್ರಜೆಗಳಾಗಿ ಅವರನ್ನ ಯಾವ ಕಾನೂನಲ್ಲಿ ಒಪ್ಪಕ್ಕೆ ಸಾಧ್ಯ? ಮೇಡಮ್ ಒಂದು ನಿಮಿಷ. 243 ಕ್ಷೇತ್ರಗಳಲ್ಲಿ 195 ಕ್ಷೇತ್ರಗಳಲ್ಲಿ ಮುನ್ನಡೆ. ಇದು ಬಹಳ ಗಮನಿಸಬೇಕಾದಂತ ಸಂಗತಿ. 195 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂತ NDA ನೋಡಿ, ಮಹಾಗಠಬಂಧನ್ 45ಕ್ಕೆ ಬಂದು ಇಳಿದಿದೆ. 45 ಮಹಾಗಠಬಂಧನ್. ಆದರೆ ನಾವು ನೋಡ್ತಾ ಇದ್ದೀವಿ 195 ಕ್ಷೇತ್ರಗಳಲ್ಲಿ NDA. ಸೊ ಇದು ಈಗಿನ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಜೊತೆಗೆ ಘಟಾನುಘಟಿ ನಾಯಕರು ಹಿನ್ನಡೆಯನ್ನು ನೋಡ್ತಿರುವಂಥದ್ದು. ಯಾಕಂದರೆ ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಆಗಿತ್ತು ಅವರನ್ನೇ, ತೇಜಸ್ವಿ ಯಾದವ್ ಅವರನ್ನೇ ಹಿನ್ನಡೆಯನ್ನು ನೋಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವ್ರ ತಂದೆ ಜೊತೆಗೆ ಒಂದು ಮಹತ್ವದ ಮೀಟಿಂಗ್ ಕೂಡ. ಸೊ ಮುಂದೆ ಏನು ಅನ್ನುವಂಥದ್ದು ಯಾವುದೇ ದಾರಿ ಉಳಿದಿಲ್ಲ ಅಂತಹ ಒಂದು ಸ್ಥಿತಿ. 75ರಲ್ಲಿ 33 ಬಹಳ ಗಮನಿಸಬೇಕು. 33 75ರಿಂದ 33ಕ್ಕೆ ಬಂದಿರುವಂಥದ್ದು ಕಾಂಗ್ರೆಸ್. ಅದರ ಸ್ಥಿತಿ ಇನ್ನೂ ಹೀನಾಯ. 5 ಕ್ಷೇತ್ರಗಳಿಗೆ ಬಂದಿರುವಂಥ ಕಾಂಗ್ರೆಸ್ 195, ಇನ್ನು ಮಹಾಗಠಬಂಧನ್ 45. ಸೊ ಇದು ಸಂಗತಿ. ಏನು ನಿಮ್ಮ ಜಾಸ್ತಿ ಆಗ್ತಾನೆ ಸಂಖ್ಯೆ ನೋಡಿ. ಒಂದೇನು ಅಂತಂದರೆ, ನಾನು ಹೇಳಿದಂತೆ ಭಾರತೀಯ ಜನತಾ ಪಕ್ಷಕ್ಕೆ ಸ್ಥಳೀಯವಾದಂತಹ ಪಕ್ಷಗಳೇನಿದೆಯೋ ಅವ್ರನ್ನ ಜೊತೆಯಲ್ಲಿ ತಗೊಂಡೋಗುವಂತಹ ಒಂದು ಒಳ್ಳೆಯ ಸುಸಂಸ್ಕೃತ ಸಂಸ್ಕಾರ ನಮ್ಮ ಜೊತೆಲಿದೆ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಒಂದು ಮಾತು ಹೇಳಿದರು, ವಿಮಾನ ಎಷ್ಟೇ ಮೇಲ್ಗಡೆ ಹಾರಾಟ ಮಾಡಲಿ ಇಂಧನ ತುಂಬಿಸ್ಕೊಳ್ಳೋಕ್ಕೆ ಕೆಳಗಡೆಗೆ ಇಳಿಲೇಬೇಕು ಅಂತೇಳಿ. ಹಾಗಾಗಿ ನರೇಂದ್ರ ಮೋದಿಯವರು ಗ್ಲೋಬಲ್ ಲೀಡರ್ ಆಗಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ಬೋದು, ಆದರೆ ಇಂಧನ ತುಂಬಿಕೊಳ್ಳುವಂಥದ್ದು ಭಾರತದ ಚುನಾವಣೆ ಜೊತೆಗೆ ರಾಜ್ಯದಲ್ಲಿ ನಡೆಯುವಂಥ ಎಲ್ಲ ಚುನಾವಣೆಗಳಲ್ಲೂ ಇಂಧನ ತುಂಬ್ಕೋತಾ ಇರ್ಬೇಕು. ನಾವು ಯಾವುದೋ ಒಂದು ಚುನಾವಣೆಯಲ್ಲಿ ಇಂಧನ ತುಂಬಿಕೊಂಡು 5 ವರ್ಷ ಹೋಗ್ತೀವಿ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಬಿಹಾರ್ ಚುನಾವಣೆನೂ ನಮ್ಗೆ ಇಂಧನ ತುಂಬಿಸೋವಂಥದ್ದೇ. ನಾವು ನಿತೀಶ್ ಕುಮಾರ್ ಅವ್ರಿಗೂ ಕೂಡ ಶಕ್ತಿ ಕೊಡಬೇಕು, ನಾವು ಕೊಡಬೇಕು. ರಾಜಕಾರಣ ಅಂತ ಅಂದಾಗ ಸಣ್ಣ ಪುಟ್ಟವಾದಂತಹ ಮಾತುಗಳು ಬರುತ್ತೆ ಹೋಗುತ್ತೆ, ಆದರೆ ಅದನ್ನ ಹೇಗೆ ನಾವು ಐರನ್ ಔಟ್ ಮಾಡ್ತೀವಿ, ಹೇಗೆ ಅವ್ರನ್ನ ವಿಶ್ವಾಸಕ್ಕೆ ತಗೋತೀವಿ, ಹೇಗೆ ಅವ್ರನ್ನ ಗೆಲುವಿನ ಹೆಡೆಗೆ ತಗೊಂಡೋಗ್ತೀವಿ ಅನ್ನೋದು ಅತ್ಯಂತ ಮುಖ್ಯ. ಆದರೆ ಕರ್ನಾಟಕದಂಥ ನಾಯಕರುಗಳು ಬಿಹಾರದಲ್ಲಿ ಚುನಾವಣೆಗೆ ಹೋಗ್ತಾರೆ ಅಂದರೆ ಸೈಟ್ ಕೊಡ್ತೀವಿ ಅಂತ ಹೇಳಿದ್ರು. ಇದು ಯಾವ ರೀತಿ ಹೇಳುವಂಥದ್ದು ಸರಿ? ಹಾಗೆ ಬಾಂಬ್ ಬ್ಲಾಸ್ಟ್ ಆದಾಗ, ಹಿಂದಿನ ದಿನ ಬಾಂಬ್ ಬ್ಲಾಸ್ಟ್ ಆದಾಗ ಇಲ್ಲಿರುವಂಥ ಮಂತ್ರಿಗಳು ಮಾತನಾಡ್ತಾರೆ, ಮುಖ್ಯಮಂತ್ರಿ ಆದಿಯಾಗಿ ಅಲ್ಲಿ ಚುನಾವಣೆ ಇದೆ ಅಂತೇಳಿ ಬಾಂಬ್ ಬ್ಲಾಸ್ಟ್ ಮಾಡಿದ್ರು ಅಂತೇಳಿ. ಅಂದರೆ ರಾಷ್ಟ್ರೀಯ ಹಿತದೃಷ್ಟಿ ಬಂದಾಗ ಇವ್ರ ದೃಷ್ಟಿಕೋನಗಳು ಹೇಗಿತ್ತು ಇದನ್ನ ನಾವು ಯೋಚನೆ ಮಾಡಬೇಕು. ಹಾಗೇನೆ ಇವ್ರು ಎಲ್ಲ ಸಂಸ್ಥೆಗಳನ್ನು ನಾವು ಜೊತೆಲಿ ತಗೊಂಡಿದ್ದೀವಿ ಅಂದರು. ನಾವು ಕೊಟ್ಟಿರುವಂಥ ಎಲ್ಲ ಸಂಸ್ಥೆಗಳನ್ನು ಅವಮಾನ ಮಾಡ್ತಾ ಇರುವಂಥದ್ದೇ ಕಾಂಗ್ರೆಸ್ಸು. ಸುಪ್ರೀಂ ಕೋರ್ಟ್ಗೆ ಅವಮಾನ, ಇಡಿಗೆ ಅವಮಾನ, ಎಲೆಕ್ಷನ್ ಕಮಿಷನ್ಗೆ ಅವಮಾನ, ಹಾಗೇನೆ CBIಗೆ ಅವಮಾನ. ಆದರೆ ಎಮರ್ಜೆನ್ಸಿನಲ್ಲಿ ಇದು ಯಾವುದನ್ನು ಅವ್ರು ಮಾನ್ಯ ಮಾಡಿದ್ರು? ಎಮರ್ಜೆನ್ಸಿನಲ್ಲಿ ಎಲ್ಲರನ್ನೂ ಗಂಟು ಮೂಟೆ ಕಳಿಸಿ ಆಪೋಸಿಷನ್ ಲೀಡರ್ಗಳನ್ನು ಒಳಗಡೆ ಕಳಿಸಿ ನಾನೇ ಎಲ್ಲ ಸರ್ವಾಧಿಕಾರಿ ಅಂತ ನಡೆಸಲಿಲ್ವಾ ನೀವು? ಅಲ್ಲ, ನಾನು ಹೇಳುವಂಥದ್ದು ಈ ರೀತಿ ಇತಿಹಾಸ ಇರುವಂಥವ್ರು ನಮಗೆ ಬೋಧನೆ ಮಾಡುವಂಥ ಅವಶ್ಯಕತೆ ಏನಿದೆ? ನಾವು ಯಾವಾಗ ಇದನ್ನು ಮಾಡಿದ್ವಿ? ಅಂದರೆ ಇಡಿ ಇಷ್ಟು ಸ್ವತಂತ್ರವಾಗಿ ಬಿಡದಿದ್ರೆ ಇಷ್ಟು ಕೇಸ್ ಆಗ್ತಾ ಇತ್ತಾ? ಇಡಿ CBI ಬಿಡಬೇಕು ಅವ್ರನ್ನ, ಅವ್ರು ಮಾಡಲಿ ಅಂತ ಹೇಳಿ. ಅವ್ರು ಮಾಡ್ತಾ ಇರೋದಕ್ಕೆ ಸ್ವತಂತ್ರವಾಗಿದೆ, ನಿಷ್ಪಕ್ಷಪಾತವಾಗಿದೆ, ಎಲ್ಲವೂ ಸುಪ್ರೀಂ ಕೋರ್ಟ್ ಅನ್ನು ಒಳಗೊಂಡಂತೆ ಯಾವುದೇ ಹಸ್ತಕ್ಷೇಪ ಇಲ್ಲ. ಆವಾಗಲ್ಲಿ ಯಾರು ಸುಪ್ರೀಂ ಕೋರ್ಟ್ ಜಡ್ಜ್ ಚೀಫ್ ಜಸ್ಟಿಸ್ ಆಗಬೇಕು ಅಂತ ಕಾಂಗ್ರೆಸ್ ಪಾರ್ಟಿ ನಿರ್ಧಾರ ಮಾಡ್ತಾ ಇತ್ತು, ನಾವೆಲ್ಲ ಮಾಡ್ತಾ ಇದ್ದಿದ್ದು. ಹಾಗೆ ಇಡಿಗೆ ಯಾರು ಮುಖ್ಯಸ್ಥರಾಗಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಸೋನಿಯಾ ಗಾಂಧಿ ಅವರು ತೀರ್ಮಾನ ತಗೊಂಡಿದ್ದಾರೆ. ಸೋನಿಯಾ ಗಾಂಧಿ ಅವರು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲೇ ಇರಲಿಲ್ಲ. ಅವಾಗ ಇದ್ದಿದ್ದು ಇವರು ನಮ್ಮ, ಅಂದ್ರೆ ಈಗ ನೀವು ಹೇಳೋದು ಬಿಜೆಪಿ ವಾಷಿಂಗ್ ಮಷಿನ್ ತರ ಆಗಿದೆ ಅನ್ನೋದನ್ನ ಬಿಜೆಪಿಗೆ ಬಂದ್ಬಿಟ್ರೆ ಅವ್ರು ಕ್ಲೀನ್ ಆಗಿ ಹೋಗ್ತಾರೆ ಅನ್ನುವಂಥದ್ದು ಸಾಧ್ಯನೇ ಇಲ್ಲ. ಬಿಜೆಪಿಗೆ ಬಂದಾಗ್ಲೂ ಅವ್ರ ಕಾನ್ಸಿಕ್ವೆನ್ಸಸ್ ನ ಫೇಸ್ ಮಾಡಲೇಬೇಕು. ಅವ್ರ ಮೇಲಿರೋ ಕೇಸ್ ನಾವೇನ್ ವಿಡ್ರಾ ಮಾಡಲ್ಲ. ಕೇಸ್ ನಡೆಯುತ್ತೆ, ಲಾಜಿಕಲ್ ಎಂಡ್ ಹೋಗೇ ಹೋಗುತ್ತೆ. ಬಿಜೆಪಿ ಜೊತೆ ಇರುವಂತಹ ನಾಯಕರ ಮೇಲೆ ಆಗಿರುವಂತಹ ಕೇಸಸ್ ಹೆಚ್ಚಾಗಿ ಕಾಣೋದಿಲ್ಲ.